ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇಕೋ ಇನ್ಫಾರ್ಮ್ನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತದ ಧೀರರ ಇತಿಹಾಸದಲ್ಲಿ ಒಂದು ಅತಿ ಶೂರ ನಾಯಕನ ಹೆಸರು ಇತಿಹಾಸದಲ್ಲಿಯೇ ಚಿರಸ್ಮರಣೆಯಾಗಿದೆ. ಚಿತ್ರದುರ್ಗದ ಮಣ್ಣಿನಲ್ಲಿ ಹುಟ್ಟಿ ಶತ್ರುಗಳ ಕಣ್ಣಿಗೆ ಹೆಮ್ಮೆ ಕಟ್ಟಿದ ಧೈರ್ಯದ ನಕ್ಷತ್ರ ಮದಕರಿ ನಾಯಕ. ಚಿತ್ರದುರ್ಗ ಇದು ಧೈರ್ಯದ ಕೋಟೆ, ಇದು ಶೂರತನದ ನೆಲೆ, ಇದು ಮಣ್ಣಿನಿಂದಲೇ ಹುಟ್ಟಿದ ಮನುಜರ ಶೌರ್ಯದ ಕತೆ. ಇದು ಮದಕರಿ ನಾಯಕನ ಕತೆ. ಚಿತ್ರದುರ್ಗದ ಬಂಡೆಯಂತೆ ಬಿಗಿಯಾದ ನಾಯಕನ ಜೀವನ ಗಾಥೆ. ಹೌದು ವೀಕ್ಷಕರೇ, ನಾವಿವತ್ತು ವೀರ ಮದಕರಿ ನಾಯಕರ ಅವರು ಆಳಿದಂತಹ ಚಿತ್ರದುರ್ಗದ ಇತಿಹಾಸವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಚಿತ್ರದುರ್ಗವನ್ನು ಆಳಿದಂತಹ ರಾಜವಂಶಗಳ ಬಗ್ಗೆ ಈಗ ನೋಡ್ಕೊಂಡು ಬರೋಣ. ಮೌರ್ಯರು ಮತ್ತು ಶಾತವಾಹನರು ಕ್ರಿಸ್ತಪೂರ್ವ 3ನೇ ಶತಮಾನನ ಆಳ್ತಾರೆ. ಇನ್ನು ಕದಂಬರು 4ರಿಂದ 6ನೇ ಶತಮಾನದವರೆಗೂ ನಮ್ಮ ಚಿತ್ರದುರ್ಗವನ್ನು ಆಳ್ತಾರೆ. ಇನ್ನು ಚಾಲುಕ್ಯರು 6ರಿಂದ 8ನೇ ಶತಮಾನದವರೆಗೂ ಚಿತ್ರದುರ್ಗದವನ್ನು ಆಳ್ತಾರೆ. ಇನ್ನು ರಾಷ್ಟ್ರಕೂಟರು 8ರಿಂದ 10ನೇ ಶತಮಾನದವರೆಗೆ ನಮ್ಮ ಚಿತ್ರದುರ್ಗವನ್ನು ಆಳ್ತಾರೆ. ಹಾಗೆ ಹೊಯ್ಸಳರು ಕೂಡ ನಮ್ಮ ಚಿತ್ರದುರ್ಗವನ್ನು 10ರಿಂದ 14ನೇ ಶತಮಾನದವರೆಗೂ ಆಳ್ತಾರೆ. ಅದಾದ ನಂತರ 6ನೇದಾಗಿ ನಮ್ಮ ಚಿತ್ರದುರ್ಗದ ನಾಯಕರು ಆಳ್ತಾರೆ. ಮದಕರಿ ನಾಯಕ ಚಿತ್ರದುರ್ಗದ ಚತುರ್ಥ ನಾಯಕ. ದೈವದಂತೆ ಜನಿಸಿದವನಿಲ್ಲ, ಧೈರ್ಯದಿಂದ ತಾನು ಹುಟ್ಟಿಕೊಂಡವನು. ತನ್ನ ಬಾಲ್ಯದಿಂದಲೇ ಕಸರತ್ತು, ಕುದುರೆ ಸವಾರಿ, ಕತ್ತಿ ಆಟದಲ್ಲಿ ನಿರತನಾಗಿದ್ದನು. ಅವನ ನೇತೃತ್ವದಲ್ಲಿ ಚಿತ್ರದುರ್ಗದ ಕೋಟೆಯು ಗೋಡೆಯಂತೆ ಬಲಿಷ್ಠವಾಯಿತು. ಪ್ರಜೆಗಳು ಸುರಕ್ಷತೆ, ನ್ಯಾಯ, ಧರ್ಮ, ಯುದ್ಧ ಈ 3 ಅವನ ಜೀವಾಳು. ಚಿತ್ರದುರ್ಗದ ಸ್ಥಾಪಕರು ಯಾರು? ವಿಜಯನಗರದ ಸಾಮ್ರಾಜ್ಯದ ಸೈನ್ಯದಲ್ಲಿ ಮುಖ್ಯಸ್ಥನಾಗಿ ಸೇವೆ ಸಲ್ಲಿಸುತ್ತಿದ್ದ ತಿಮ್ಮಣ್ಣ ನಾಯಕ. ಇವರ ದಕ್ಷತೆಗೆ ಹಾಗೂ ಸಾಧನೆಯನ್ನ ಮೆಚ್ಚಿ ವಿಜಯನಗರದ ದೊರೆಯು ಇವರನ್ನ ಚಿತ್ರದುರ್ಗದ ಗವರ್ನರ್ ಆಗಿ ನೇಮಕ ಮಾಡುತ್ತಾರೆ. ಇದು ಚಿತ್ರದುರ್ಗದ ಪಾಳೆಗಾರರ ನಾಯಕನ ಆರಂಭಿಕ ಆಡಳಿತವಾಗುತ್ತದೆ. ತಿಮ್ಮಣ್ಣ ನಾಯಕನ ಮಗ ಓಬಣ್ಣ ನಾಯಕ ಮದಕರಿ ನಾಯಕ ಎಂಬ ಹೆಸರಿನಲ್ಲಿ 1588ರಲ್ಲಿ ಮತ್ತು ಮಗ 1602ರ ಅವಧಿಯಲ್ಲಿ ಶಾಂತಿಯುತವಾದ ಉತ್ತಮ ಆಳ್ವಿಕೆಯನ್ನು ನಡೆಸುತ್ತಾರೆ. 1742ರಂದು ಭರಮಪ್ಪ ನಾಯಕನ ಪುತ್ರನಾಗಿ ಚಿತ್ರದುರ್ಗದ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಜಾನಗಲ್ ಎಂಬ ಸ್ಥಳದಲ್ಲಿ ವೀರ ಮದಕರಿ ನಾಯಕನ ಜನನವಾಗುತ್ತೆ. 1754ರ ಸಮಯದಲ್ಲಿ ಚಿತ್ರದುರ್ಗವನ್ನು ಕಸ್ತೂರಿ ರಂಗಪ್ಪ ನಾಯಕ ಆಳುತ್ತಿದ್ದ. ಆದರೆ ಆತ ಹಠಾತ್ತನೆ ಸಾವನ್ನಪ್ಪುತ್ತಾನೆ. ಆಗ ಚಿತ್ರದುರ್ಗವನ್ನು ಆಳುವವರು ಯಾರು ಎಂಬ ಪ್ರಶ್ನೆ ಹುಟ್ಟುತ್ತೆ. ಆಗ ರಾಜಮಾತೆ ಮದಕರಿ ನಾಯಕನನ್ನ ದತ್ತು ಪಡೆದು ಅವನಿಗೆ ಪಟ್ಟಾಭಿಷೇಕ ಮಾಡುತ್ತಾಳೆ. ಹೀಗೆ ಮದಕರಿ ನಾಯಕನು ಚಿತ್ರದುರ್ಗದ ರಾಜನಾದಾಗ ಅವನಿಗೆ ಕೇವಲ 12 ವರ್ಷ ವಯಸ್ಸು. ಮದಕರಿ ನಾಯಕ ತುಂಬಾ ಚಿಕ್ಕವನಾಗಿದ್ದರಿಂದ ರಾಜಮಾತೆ ನಾಗತಿ ಚಿತ್ರದುರ್ಗದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಳ್ಳುತ್ತಾಳೆ. ಇದನ್ನೆಲ್ಲ ಗಮನಿಸುತ್ತಿದ್ದಂತಹ ಶತ್ರುಗಳು ಚಿತ್ರದುರ್ಗದ ಸಂಸ್ಥಾನಕ್ಕೆ 12 ವರ್ಷದ ಚಿಕ್ಕ ಹುಡುಗ ರಾಜನಾಗಿದ್ದಾನೆ ಮತ್ತು ಇಡೀ ರಾಜ್ಯ ಒಂದು ಹೆಣ್ಣಿನ ಕೈಯಲ್ಲಿದೆ ಅಂತ ಸುತ್ತಮುತ್ತಲಿನ ಶತ್ರುಗಳು ಹೆಚ್ಚಾಗುತ್ತಾರೆ. ಆದರೆ 12 ವರ್ಷದ ಹುಡುಗನನ್ನು ರಾಜಮಾತೆ ನಾಗತಿ ಮತ್ತು ದುರ್ಗದ ಸೈನ್ಯ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಂಡು ಬರುತ್ತಾರೆ. ವೀರ ಮದಕರಿ ನಾಯಕ ನೋಡುತ್ತಿದ್ದಂತೆಯೇ ಬೆಳೆದು ದೊಡ್ಡವನಾಗುತ್ತಾನೆ. ನಂತರ ಅವನು ಮಾಡಿದ್ದೆಲ್ಲ ಇತಿಹಾಸವೇ ಸರಿ. ಆವತ್ತಿಗೆ ಮೈಸೂರು ಸಂಸ್ಥಾನದ ಹೈದರಾಲಿಯ ಹಿಡಿತದಲ್ಲಿತ್ತು. ಹೈದರಾಲಿ ಏನು ಸಾಮಾನ್ಯದವನಲ್ಲ. ಅವನೊಬ್ಬ ಯುದ್ಧ ತಂತ್ರ ನಿಪುಣ. ರಾಜರುಗಳನ್ನ ಯಾಮಾರಿಸಿ ರಾಜ್ಯಗಳನ್ನ ಕಿತ್ತುಕೊಳ್ಳುವುದರಲ್ಲಿ ಬ್ರಿಟಿಷರನ್ನು ಕೂಡ ಮೀರಿಸುತ್ತಿದ್ದ. ಇದೇ ಕಾರಣಕ್ಕೆ ಹೈದರಾಲಿಯು ತನ್ನ ಮೈಸೂರು ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ಳಬೇಕು ಎಂದು ಕನಸನ್ನು ಹೊತ್ತಿದ್ದ. ಅದನ್ನ ಸಾಧಿಸಬೇಕೆಂದರೆ ಬೇರೆ ರಾಜ್ಯಗಳನ್ನ ಕಿತ್ತುಕೊಳ್ಳಬೇಕು, ಅನೇಕ ಪಾಳೆಗಾರರ ಜೊತೆ ಯುದ್ಧ ಮಾಡಬೇಕಿತ್ತು. ಇದನ್ನೆಲ್ಲ ಮಾಡಬೇಕೆಂದರೆ ಹೈದರಾಲಿ ಒಬ್ಬನೇ ಅಲ್ಲದೆ ಅವನಿಗೆ ಮತ್ತೊಬ್ಬ ವೀರನಾಯಕನ ಬೆಂಬಲವೂ ಬೇಕಿತ್ತು. ಈ ಕಾರಣಕ್ಕೆ ಹೈದರಾಲಿ ಮದಕರಿ ನಾಯಕನ ಜೊತೆ ಸ್ನೇಹ ಬೆಳೆಸಿ ನಿಡುಗಲ್ ಕೋಟೆಯ ಮೇಲೆ ಯುದ್ಧ ಮಾಡೋಕೆ ಸಹಾಯವನ್ನ ಕೇಳುತ್ತಾನೆ. ಹೈದರಾಲಿ ಕೇಳಿದ ತಡ ಮದಕರಿ ನಾಯಕ ಸ್ನೇಹ ಬೇಡಿಕೆಗೆ ಇಲ್ಲ ಅನ್ನೋಕ್ಕಾಗದೆ ಒಪ್ಪಿಕೊಳ್ಳುತ್ತಾನೆ. ಇದೇ ರೀತಿ ಪಾವಗಡ ಸಮೀಪದ ನಿಡುಗಲ್ ಕೋಟೆಯ ಮೇಲೆ ದಾಳಿ ಮಾಡಿ ಅಲ್ಲಿನ ಪಾಳೆಗಾರನನ್ನ ಎತ್ತುಕೊಂಡು ಬಂದು ಅಲ್ಲಿಗೆ ಕೊಟ್ಟ ಮಾತಿನಂತೆ ಒಪ್ಪಿಸುತ್ತಾನೆ. ಆದರೆ ಆ ಪಾಳೆಗಾರನನ್ನ ಕ್ಷಮಿಸಿ ಬದುಕುವುದಕ್ಕೆ ಬಿಟ್ಟು ಬಿಡು ಅಂತ ಮದಕರಿ ನಾಯಕ ಹೈದರಾಲಿಯ ಹತ್ತಿರ ಹೇಳುತ್ತಾನೆ. ಅದಕ್ಕೆ ಒಪ್ಪದಿದ್ದಂತಹ ಹೈದರಾಲಿ ಸ್ನೇಹಿತನ ಮಾತಿಗೆ ಬೆಲೆ ಕೊಡದೆ ಆ ಪಾಳೆಗಾರನನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿಬಿಡುತ್ತಾನೆ. ಈ ವಿಷಯ ತಿಳಿದು ಮದಕರಿ ನಾಯಕ ತನ್ನಿಂದ ಒಬ್ಬ ಪಾಳೆಗಾರನ ಜೀವನವೇ ಹೋಯಿತು,
ಅಂತ ಹೈದರಾಲಿಯ ಮೇಲೆ ತುಂಬಾನೇ ಕೋಪಗೊಳ್ಳುತ್ತಾನೆ. ಏನು ಮಾಡೋದು, ಹೈದರಾಲಿ ನನ್ನ ಸ್ನೇಹಿತ ಎಂಬುವ ಕಾರಣಕ್ಕೆ ಅವನಿಗೆ ಏನೂ ಮಾಡದೆ ಅವನಿಂದ ದೂರ ಉಳಿಯುತ್ತಾನೆ. ಆದರೆ ಹೈದರಾಲಿ ಮದಕರಿ ನಾಯಕನನ್ನು ಸ್ನೇಹಿತ ಅಂತ ಅಂದುಕೊಂಡೇ ಇರಲಿಲ್ಲ. ಅವನಿಗೆ ಬೇರೆ ರಾಜ್ಯವನ್ನು ಗೆಲ್ಲುವುದಕ್ಕೆ ಮದಕರಿ ನಾಯಕನ ಸಹಾಯ ಬೇಕಿತ್ತು ಅಷ್ಟೇ. ಚಿತ್ರದುರ್ಗದ ಕೋಟೆಯ ಕೇವಲ ಬಲಿಷ್ಠವಾಗಿ ಅಷ್ಟೇ ಅಲ್ಲದೆ ಅದು ಆಯಾಕಟ್ಟಿನ ಕೋಟೆಯಾಗಿ ಸುಭದ್ರವಾಗಿತ್ತು. ಮರಾಠರ ಜೊತೆ ಯಾವಾಗಲೂ ಯುದ್ಧವನ್ನು ಮಾಡ್ತಾನೆ ಇರ್ತಿದ್ದಂತಹ ಹೈದರಾಲಿಗೆ ಸುಭದ್ರ ಕೋಟೆಯಾದಂತಹ ಚಿತ್ರದುರ್ಗ ತನ್ನ ಕೈವಶ ಮಾಡಿಕೊಂಡರೆ ಮರಾಠರನ್ನ ಮಟ್ಟ ಹಾಕೋಕೆ ಗಡಿಯನ್ನ ಭದ್ರಪಡಿಸಿದಂತೆ ಆಗುತ್ತೆ ಅಂತ ಹೈದರಾಲಿ ಯೋಚನೆ ಮಾಡ್ತಾನೆ. ನಂತರ ಅವನು ಮದಕರಿ ನಾಯಕನ ವಿರುದ್ಧವೇ ಚಿತ್ರದುರ್ಗದ ವಿರುದ್ಧ ಯುದ್ಧವನ್ನು ಸಾರುತ್ತಾನೆ. ಹೈದರಾಲಿಯ ಲಕ್ಷಾಂತರ ಸೈನಿಕರು, ನೂರಾರು ಆನೆಗಳು, ಸಾವಿರಾರು ಕುದುರೆ ಸವಾರಿಗಳನ್ನು ಕಳಿಸುತ್ತಾನೆ. ಚಿತ್ರದುರ್ಗದ ಕೋಟೆಯನ್ನು ಮುತ್ತಿಗೆ ಹಾಕುತ್ತಾರೆ. ಕೋಟೆಯನ್ನು ಉರುಳಿಸೋಕೆ ಪಿರಂಗಿಗಳು ಸಿದ್ಧಪಡಿಸಲಾಗುತ್ತದೆ. ಇತ್ತ ಕಡೆ ಈ ವಿಷಯ ತಿಳಿದಂತೆ ಮದಕರಿ ನಾಯಕನು ತನ್ನ ಕೋಟೆಯ ಒಳಗಡೆ ತಾನೇ ಮುಂದೆ ನಿಂತು ಸೈನಿಕರನ್ನ ಉರಿದುಂಬಿಸುತ್ತಾನೆ. ಕೋಟೆಯ ಒಳಗೆ ಯುದ್ಧಕ್ಕೆ ಎಲ್ಲವೂ ಸಿದ್ಧತೆ ನಡೆದಿತ್ತು. ಕೊನೆಗೂ ಯುದ್ಧ ಶುರುವಾಗಿಯೇ ಬಿಡುತ್ತೆ. ಎರಡು ಕಡೆಯಿಂದ ಪಿರಂಗಿಗಳಿಂದ ಗುಂಡುಗಳು ದಾಳಿಯಾಗುತ್ತದೆ. ಹೈದರಾಲಿ ಸೈನಿಕರು ಕೋಟೆಯ ಹತ್ತಿರ ಹೋಗಿ ಒಳಗಡೆ ಹೋಗೋದಕ್ಕೆ ನೋಡಿದಾಗ ಮದಕರಿ ನಾಯಕನ ಸೈನಿಕರು ಕೋಟೆಯನ್ನ ಮೇಲಿನಿಂದ ಕಲ್ಲು ಬಂಡೆಗಳನ್ನ ಹೈದರಾಲಿಯ ಸೈನಿಕರ ಮೇಲೆ ತಳ್ಳುತ್ತಾ ಇದ್ರು. ಕುದಿಯುತ್ತಿರುವ ಎಣ್ಣೆಯನ್ನ ಹಾಗೂ ಗಂಜಿಯನ್ನ ಹೈದರಾಲಿಯ ಸೈನಿಕರ ಮೇಲೆ ಚೆಲ್ತಾ ಇದ್ರು. ಆದರೂ ಎಷ್ಟೋ ಪ್ರಯತ್ನ ಪಟ್ಟರು, ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಒಂದು ಕಲ್ಲು ಕೂಡ ಅಲಗಾಡಿಸೋಕೆ ಸಾಧ್ಯವಾಗಲಿಲ್ಲ. ಇದರಿಂದ ಹೈದರಾಲಿ ಮದಕರಿ ನಾಯಕನನ್ನು ಸಂಧಾನಕ್ಕೆ ಕರೀತಾನೆ. ಆದರೆ ಕೊಟ್ಟ ಮಾತನ್ನು ಹೈದರಾಲಿ ಉಳಿಸಿಕೊಳ್ಳಲಿಲ್ಲ ಅಂತ ಕೋಪದಲ್ಲಿದ್ದಂತಹ ಮದಕರಿ ನಾಯಕನು ಸಂಧಾನಕ್ಕೆ ಒಪ್ಪಿಕೊಳ್ಳಲಿಲ್ಲ. ಯಾವಾಗ ಮದಕರಿ ನಾಯಕನು ಸಂಧಾನಕ್ಕೆ ಒಪ್ಪಿಕೊಳ್ಳಲಿಲ್ಲವೋ ಆಗ ಹೈದರಾಲಿ ಕೆಂಡಮಂಡಲವಾಗುತ್ತಾನೆ. ನಂತರ ಹೈದರಾಲಿ ಯುದ್ಧವನ್ನು ತನ್ನ ಕುತಂತ್ರದ ಬುದ್ಧಿಯನ್ನು ಉಪಯೋಗಿಸುತ್ತಾನೆ. ಈ ಯುದ್ಧವನ್ನು ಗೆಲ್ಲಬೇಕೆಂದರೆ ಮದಕರಿ ನಾಯಕನನ್ನು ಕೋಟೆಯಿಂದ ಹೊರಗಡೆ ಬರೋ ಹಾಗೆ ಮಾಡಬೇಕು. ಇಲ್ಲವಾದರೆ ಕೋಟೆಯ ಒಳಗಡೆ ಹೋಗುವುದಕ್ಕೆ ಬೇರೆ ದಾರಿ ಇದೆಯಾ ಅಂತ ಹುಡುಕಬೇಕು. ಹೀಗೆ ಅವರು ದಾರಿಯನ್ನು ಹುಡುಕಬೇಕಾದರೆ ಕೋಟೆ ಒಳಗಡೆ ಹೋಗೋದಕ್ಕೆ ಒಂದು ಚಿಕ್ಕ ರಹಸ್ಯವಾದಂತಹ ದಾರಿ ಇರೋದು ಗೊತ್ತಾಗುತ್ತೆ. ಅವರಿಗೆ ಗೊತ್ತಾಗಿದ್ದೇ ತಡ ಹೈದರಾಲಿ ಸೈನ್ಯ ಒಂದು ಸಣ್ಣ ದಾರಿಯಿಂದ ಕೋಟೆಯ ಒಳನುಗ್ಗಲು ಹೊರಟೇ ಬಿಡುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಆ ಒಂದು ಕಳ್ಳ ಹಾದಿ. ಒಬ್ಬ ಮನುಷ್ಯ ತುಂಬಾ ಸುಲಭವಾಗಿಯೇ ನುಸುಳಿ ಬರಬಹುದಾದಂತಹ ಕಲ್ಲುಗಳ ಸಂಧಿ ಇದು. ನಂತರ ಒಬ್ಬೊಬ್ಬರಾಗಿಯೇ ಕೋಟೆಯ ಒಳಗಡೆ ಹೈದರಾಲಿ ಸೈನಿಕರು ನುಗ್ಗಿ ಬರುತ್ತಿರುವುದನ್ನ ಕಂಡು ಅವರ ರುಂಡಗಳನ್ನ ಚೆಂಡಾಡುತ್ತಾಳೆ ಒನಕೆ ಓಬವ್ವ. ಅವಳ ಗಂಡ ಚಿತ್ರದುರ್ಗದ ಕೋಟೆಯಲ್ಲಿ ಒಬ್ಬ ಸಾಮಾನ್ಯ ಕಾವಲುಗಾರನಾಗಿದ್ದ. ಅವರಿಬ್ಬರು ಕೋಟೆಯ ಒಳಗಡೆ ನೈಸರ್ಗಿಕವಾಗಿ ನಿರ್ಮಾಣವಾದಂತಹ ಕಲ್ಲು ಬಂಡೆಗಳ ಗುಹೆಯಂತಹ ಜಾಗವನ್ನೇ ಮನೆ ಮಾಡಿಕೊಂಡು ಜೀವಿಸುತ್ತಿದ್ದರು. ಮನೆಗೆ ಊಟ ಮಾಡೋಕೆ ಅಂತ ಬಂದಿದ್ದಂತಹ ಗಂಡನಿಗೆ ಊಟವನ್ನ ಬಡಿಸಿ ನೀರು ತರೋಕೆ ಅಂತ ಬರುತ್ತಿದ್ದಂತಹ ಓಬವ್ವ ಸಂಧಿಯಲ್ಲಿ ಶತ್ರುಗಳು ಕೋಟೆಯ ಒಳಗಡೆ ನುಗ್ಗಿ ಬರುತ್ತಿರುವುದನ್ನ ನೋಡುತ್ತಾಳೆ. ಅವಸರದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಮನೆಯ ಮೂಲೆಯಲ್ಲಿ ಇದ್ದಂತಹ ಒನಕೆಯನ್ನ ಎತ್ತಿಕೊಂಡು ರೋಷದಿಂದ ಕಳ್ಳರ ಕಿಂಡಿಯ ಹತ್ತಿರ ಬರುತ್ತಾಳೆ. ಬಂದು ನಿಂತೇ ಬಿಡುತ್ತಾಳೆ. ಶತ್ರುಗಳ ಒಬ್ಬೊಬ್ಬರಾಗಿಯೇ ಕೋಟೆಯ ಒಳಗಡೆ ನುಗ್ಗಿ ಬರುತ್ತಿರುತ್ತಾರೆ. ಆಗ ರಣಚಂಡಿಯಂತೆ ಒನಕೆ ಹಿಡಿದು ನುಸುಳಿ ಬರುತ್ತಿದ್ದಂತಹ ಶತ್ರುಗಳ ತಲೆಯನ್ನ ಚೆಚ್ಚಿ ಹಾಕುತ್ತಿದ್ದಳು. ಅಷ್ಟರಲ್ಲಿಯೇ ದುರ್ಗದ ಸೈನಿಕರಿಗೆ ವಿಷಯ ತಿಳಿದು ಅಲ್ಲಿಗೆ ಬರುತ್ತಾರೆ. ಶತ್ರುಗಳಿಂದ ಕೋಟೆಯನ್ನ ಹೇಗೋ ಕಾಪಾಡುತ್ತಾರೆ. ಆದರೆ ಶತ್ರು ಒಬ್ಬ ಹಿಂದೆಯಿಂದ ಬಂದು ಒನಕೆ ಓಬವ್ವಳನ್ನ ಸಾಯಿಸೇ ಬಿಡುತ್ತಾನೆ. ಇಲ್ಲಿ ದುಃಖವಾಗುವಂತಹ ವಿಷಯವೇನೆಂದರೆ ಹೈದರಾಲಿಯ ಸೈನಿಕರ ವಿರುದ್ಧ ಹೋರಾಡಿ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಒನಕೆ ಓಬವ್ವನ ಸಮಾಧಿಯನ್ನ ಮತ್ತು ಸ್ಮಾರಕವನ್ನಾಗಿ ಮಾಡೋಕೆ ಇಲ್ಲಿಯವರೆಗೂ ಯಾರೂ ಕೂಡ ಮಾಡಿಲ್ಲ. ನಂತರ ಹೈದರಾಲಿ ಮತ್ತು ಮದಕರಿ ನಾಯಕನ ನಡುವೆ ಯುದ್ಧ ನಿಲ್ಲದೆ ಮುಂದುವರಿತಾನೆ ಇತ್ತು. ಆ ಸಮಯದಲ್ಲಿ ಮದಕರಿ ನಾಯಕನ ಯುದ್ಧದಲ್ಲಿ ತನಗೆ ಸಹಾಯ ಮಾಡುವಂತೆ ಮರಾಠರಿಗೆ ಸಂದೇಶ ಕಳಿಸಿದ್ದ. ಮರಾಠರು ತನಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ ಕಾಯ್ತಾ ಇದ್ದ. ಆಗ ಹೈದರಾಲಿಗೆ ಮರಾಠರು ಬರುತ್ತಿರೋ ವಿಷಯ ತಿಳಿದು ಅವರಿಗೆ ಸಾಕಷ್ಟು ಹಣ ಕೊಟ್ಟು ಮರಾಠರನ್ನ ಹಿಂದಿರುಗಿ ವಾಪಸ್ ಕಳಿಸುತ್ತಾನೆ. ಮತ್ತೊಂದು ಕಡೆ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ ಚಿತ್ರದುರ್ಗದ ಕೋಟೆಯ ಒಳಗಡೆ ಮದಕರಿ ನಾಯಕನನ್ನು ಕಂಡರೆ ಯಾರಿಗೆಲ್ಲ ಆಗುತ್ತಿರಲಿಲ್ಲವೋ ಅಂತವರನ್ನು ಹುಡುಕುತ್ತಿದ್ದ. ಮದಕರಿ ನಾಯಕನ ಸೇನೆಯಲ್ಲಿದ್ದಂತಹ ಮುಸ್ಲಿಂ ಸೈನಿಕರು ಮತ್ತು ಮುಸ್ಲಿಂ ನಾಯಕರನ್ನ ಧರ್ಮದ ನೆಪ ಒಡ್ಡಿ ತನ್ನ ಕಡೆಗೆ ಕರ್ಕೊಂಡು ಹೀಗಿರುವಾಗ ಚಿತ್ರದುರ್ಗದ ಸೇನೆಯಿಂದ ಪಿರಂಗಿಗಳು ಸಿಡಿಲೇ ಇಲ್ಲ.
ಏಕೆಂದರೆ ಚಿತ್ರದುರ್ಗದ ಸೇನೆಯಲ್ಲಿದ್ದಂತಹ ನಂಬಿಕೆ ದ್ರೋಹಿಗಳು ಕೋಟೆಯೊಳಗಿದ್ದ ಮದ್ದು ಗುಂಡುಗಳನ್ನ ನಾಶ ಮಾಡಿ ಪಿರಂಗಿಗಳು ಸಿಡಿಯದೆ ಇರೋ ತರ ಮಾಡ್ತಾರೆ. ಇತ್ತ ಕಡೆ ಮರಾಠರು ಸಹಾಯಕ್ಕೆ ಬರಲಿಲ್ಲ. ಇಷ್ಟೆಲ್ಲ ಮಾಡಿದರೂ ಮದಕರಿ ನಾಯಕನನ್ನ ಗೆಲ್ಲೋಕೆ ಹೈದರಾಲಿಗೆ ಸಾಧ್ಯವಾಗಲಿಲ್ಲ. ಇದರಿಂದ ಮತ್ತೊಂದು ಸರಿ ಟಿಪ್ಪು ಸುಲ್ತಾನ ಸಂಧಾನಕ್ಕಾಗಿ ಮದಕರಿ ನಾಯಕನನ್ನ ಕರೀತಾನೆ. ಆಗ ನನಗೆ ಮರಾಠರು ಸಹಾಯ ಸಿಗುವುದಿಲ್ಲ ಅಂತ ಮದಕರಿ ನಾಯಕನಿಗೆ ಅರ್ಥವಾಗಿತ್ತು. ತನ್ನ ಕೋಟೆಯ ಒಳಗಡೆ ಶತ್ರುಗಳು ಇರೋದು ಗೊತ್ತಾಗುತ್ತೆ. ತನ್ನ ಸೇನೆಯಲ್ಲಿ ಇದ್ದಂತಹ ಮುಸಲ್ಮಾನರು ಧರ್ಮಕ್ಕಾಗಿ ತನಗೆ ದ್ರೋಹ ಮಾಡುತ್ತಿದ್ದಾರೆ ಎಂಬ ಬೇಜಾರು ಕೂಡ ಇತ್ತು. ಈ ಕಾರಣಕ್ಕೆ ಸಂಧಾನ ಮಾಡಿಕೊಳ್ಳೋಕೆ ಮದಕರಿ ನಾಯಕನ ಒಪ್ಪಿಕೊಳ್ಳುತ್ತಾನೆ. ಅದಕ್ಕಾಗಿ ಚಿತ್ರದುರ್ಗದ ಕೋಟೆಯ ಬಾಗಿಲನ್ನ ತೆರೆಯಲಾಗುತ್ತೆ. ಮದಕರಿ ನಾಯಕನು ಕೋಟೆಯಿಂದ ಸಂಧಾನ ಮಾತುಕತೆಗೆ ಅಂತ ಹೊರಗಡೆ ಬರ್ತಾನೆ. ಆಗ ಕ್ಷಣಾರ್ಧದಲ್ಲಿ ಅವನನ್ನ ಹೈದರಾಲಿಯ ಸೇನೆ ಸುತ್ತುವರಿದು ಮದಕರಿ ನಾಯಕನನ್ನ ಬಂಧಿಸುತ್ತೆ. ಆನಂತರ ಟಿಪ್ಪು ಸುಲ್ತಾನ ಮದಕರಿ ನಾಯಕನನ್ನು ಸಾಯಿಸುತ್ತಾನೆ. ಇನ್ನೊಂದು ರೀತಿಯಲ್ಲಿ ಮದಕರಿ ನಾಯಕನನ್ನ ಬಂಧಿಸಿ ನಂತರ ತನಗಾದ ಅವಮಾನ, ಪಿತೂರಿ, ಮೋಸ ನೆನೆಸಿಕೊಂಡು ಅದರ ನೋವಿನಲ್ಲೇ ಮದಕರಿ ನಾಯಕನು ಸಾವನ್ನಪ್ಪಿದರು ಅಂತ ಕೆಲವೊಂದಿಷ್ಟು ಜನ ಇತಿಹಾಸಕಾರರು ಹೇಳಿದ್ದಾರೆ. ಮತ್ತೊಂದು ಮಾಹಿತಿಯ ಪ್ರಕಾರ ಮದಕರಿ ನಾಯಕನನ್ನು ಬಂಧಿಸಿ ಮೈಸೂರು ಸೇನೆ ಅವರ ಶ್ರೀರಂಗಪಟ್ಟಣದಲ್ಲಿ ಸೆರೆಮನೆಯಲ್ಲಿ ಇಟ್ಟು ಆಹಾರದಲ್ಲಿ ವಿಷ ಹಾಕಿ ಸಾಯಿಸಲಾಯಿತು ಅಂತ ಕೂಡ ಹೇಳಲಾಗುತ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತದೆ. ಅವಳ ದಿಟ್ಟತನವು, ಮದಕರಿ ನಾಯಕನ ನ್ಯಾಯ ಪಾಲನೆಯು, ಇವರು ನಮ್ಮ ಹಿರಿಯರು, ಇವರು ನಮ್ಮ ಹೆಮ್ಮೆ. ಮತ್ತೆ ಕೇಳೋಣ ಈ ನೆನಪನ್ನು. ಇಂತಹ ಧೈರ್ಯವಂತರು ನಮ್ಮಲ್ಲಿದ್ದರೆ ಭವಿಷ್ಯಕ್ಕೆ ಭಯವಿಲ್ಲ. ಈ ಕತೆ ನಿಮಗೆ ಸ್ಫೂರ್ತಿದಾಯಕವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇತಿಹಾಸದಲ್ಲಿ ಮತ್ತಷ್ಟು ಜೀವಂತ ಪುಟಗಳನ್ನು ಓದಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ನಮಗೆ ಒಂದು ಪರಿಶ್ರಮಕ್ಕೆ ಲೈಕ್ ಮಾಡಿ.